ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದು ಸಾರಿಗೆ ಮುಷ್ಕರ ತಪ್ಪ ಅನ್ನುವಷ್ಟೊತ್ತಿಗೆ ಈಗ ಇನ್ನೊಂದು ಕಡೆಗೆ ಮೆಡಿಕಲ್ ಶಾಪ್ನವ್ರದ್ದು ಈಗ ಪ್ರತಿಭಟನೆ. ಅವರು ಕೂಡ ಈಗ ಬಂದ್ ಮಾಡೋ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಕಾರಣ ಅವರು ಆನ್ಲೈನಲ್ಲಿ ಯಾವುದು ಕೂಡ ಮೆಡಿಸಿನನ್ನು ಸೇಲ್ ಮಾಡಬಾರ್ದು ಅನ್ನುವಂಥದ್ದು ಅವರ ಆಗ್ರಹ. ಆನ್ಲೈನ್ ಔಷಧ ಮಾರಾಟಕ್ಕೆ ವಿರೋಧಿಸಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ನಾಳೆ ರಾಜ್ಯದಲ್ಲಿ ಬಹುತೇಕ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗುತ್ತೆ. ಬಸ್ ಬಂದ್ಗೆ ಬ್ರೇಕ್ ಬಿದ್ದಾಯಿತು. ಈಗ ಮೆಡಿಕಲ್ ಬಂದ್ ಈಗ ಶುರುವಾಗ್ತಾ ಇದೆ. ನಾಳೆ ಬಹುತೇಕವಾಗಿ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗುವಂಥದ್ದಿದೆ. ಎಸೆನ್ಷಿಯಲ್ಸ್ಗಳು ಯಾವುದು ಕೂಡ ಆ ರೀತಿಯಾಗಿ ಬಂದ್ ಮಾಡೋ ಹಾಗಿಲ್ಲ. ಹಾಗಾಗಿ ಅವರು ಅವರದ್ದೇ ಆದಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡೋಕೆ ಈಗ ಮುಂದಾಗಿದ್ದಾರೆ. ಆನ್ಲೈನ್ ಔಷಧ ಮಾರಾಟಕ್ಕೆ ವಿರೋಧಿಸಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆನ್ಲೈನ್ ಔಷಧ ಮಾರಾಟಕ್ಕೆ ವಿರೋಧ ಮಾಡೋದಾದರೆ ಆನ್ಲೈನಲ್ಲಿ ಕಿರಾಣಿ ಸಾಮಗ್ರಿಗಳನ್ನು ಮಾರಾಟ ಮಾಡಬಾರ್ದು ಅಂತಾರೆ. ಕಾರಣ ಅನೇಕ ಕಿರಾಣಿ ಅಂಗಡಿಗಳೆಲ್ಲ ಬಂದ್ ಆಗೋ ನಿಟ್ಟಿನಲ್ಲಿ ಹೋಗ್ಬಿಟ್ಟಿವೆ. ಬರುತ್ತೆ, ನಾಳೆ ಮನೇಲಿರುವಂಥ ಏಜ್ ಆಗಿರೋ ಪರ್ಸನ್ಸ್ ಇರ್ತಾರಪ್ಪ, ಅವ್ರಿಗೆ ಹೋಗೋಕ್ಕಾಗಲ್ಲ. ಆನ್ಲೈನಲ್ಲಿ ಬುಕ್ ಮಾಡೋದೇನು ತಪ್ಪಿದೆ? ಈಗ ಅವ್ರದ್ದೇ ಆದಂಥ ಒಂದಿಷ್ಟು ಸಮಸ್ಯೆಗಳಿರ್ತವೆ. ಆ ನಿಟ್ಟಿನಲ್ಲಿ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆನ್ಲೈನ್ ಔಷಧ ಮಾರಾಟವನ್ನು ವಿರೋಧಿಸಿ ಈಗ ಪ್ರತಿಭಟನೆ ಮಾಡ್ತಾ ಇರೋದು. ನಾಳೆ ರಾಜ್ಯದಲ್ಲಿ 26,000 ಮೆಡಿಕಲ್ ಶಾಪ್ಸ್ ಬಂದ್ ಆಗುತ್ತಂತೆ. ಬೆಂಗಳೂರಲ್ಲಿ 3,000 ಮೆಡಿಕಲ್ಸ್ ಕ್ಲೋಸ್ ಆಗುತ್ತೆ. ಪಬ್ಲಿಕ್ ಟಿವಿಗೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಕಮಿಷನರ್ ಶ್ರೀನಿವಾಸ್ ಈ ಮಾತನ್ನು ಹೇಳಿದ್ದಾರೆ. ಬೇರೆ ಸಂಘಟನೆಗಳು ಬೆಂಬಲ ಕೊಡದೆ ಶಾಪ್ ಓಪನ್ ಆಗುತ್ತೆ. 6 ಸಂಘಟನೆಗಳಲ್ಲಿ 4 ಸಂಘಟನೆಗಳು ಬಂದ್ ಮಾಡೋದಿಲ್ಲ. ಮೆಡಿಕಲ್ ಶಾಪ್ಗಳಲ್ಲಿ ಈಗ ಕಪ್ಪು ಬಟ್ಟೆ ಧರಿಸಿ ವ್ಯಾಪಾರವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾಳೆ 30% ಶಾಪ್ಗಳಷ್ಟೇ ಬಂದ್ ಆಗುವ ಸಾಧ್ಯತೆ ಇದೆ. ಪಬ್ಲಿಕ್ ಟಿವಿಗೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಕಮಿಷನರ್ ಶ್ರೀನಿವಾಸ್ ಅವರು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈಗ ನಾವು ನಮ್ಮ ಮಾತೃ ಸಂಸ್ಥೆಯಾದ AOCD ಕರೆಗೆ ಹೋಗೊಟ್ಟು ನಾವು ಈ ಬಂದ್ಗೆ ಹೋಗ್ತಾ ಇದ್ದೀವಿ. ಈ ಬಂದಲ್ಲಿ ಕರ್ನಾಟಕದಿಂದ 26,000ಕ್ಕೂ ಮೇಲ್ಪಟ್ಟು ಕೆಮಿಸ್ಟ್ಗಳು ಮತ್ತು ಬೆಂಗಳೂರಲ್ಲಿ 6,500ಕ್ಕೂ ಮೇಲ್ಪಟ್ಟು ಕೆಮಿಸ್ಟ್ಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈ ಬಂದಿನ ಮುಖ್ಯ ಉದ್ದೇಶ ಬಂದ್ಬಿಟ್ಟು 2 ಅಮೆಂಡ್ಮೆಂಟ್ಸು 220E ಮತ್ತು 817 ಈ 2 ಅಮೆಂಡ್ಮೆಂಟ್ಗಳನ್ನ ತೆಗಿಬೇಕು. ಯಾಕಂತ ಇದನ್ನು ಮಿಸ್ಯೂಸ್ ಮಾಡಿಕೊಂಡು ಜನಗಳಿಗೆ ತೊಂದರೆ ಆಗುವಂಥ ರೀತಿಯಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ. ಮತ್ತು ರಿಟೇಲರ್ಸ್ಗೆ ಇದರಿಂದ ತುಂಬ ತೊಂದರೆ ಆಗಿದೆ. ಯಾಕಂತಂದರೆ ರೇಟ್ಗಳು 30%, 35%, 40% ಡಿಸ್ಕೌಂಟ್ಗಳು ಕೊಟ್ಕೊಂಡು ಸಾಮಾನ್ಯ ಜನದ ವ್ಯಾಪಾರಸ್ಥರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇದರಲ್ಲಿ ನಮ್ಮ ಮೆಡಿಸನಲ್ಲಿ ರೇಟ್ ಫಿಕ್ಸ್ ಮಾಡುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಅಡಿನಲ್ಲಿ ಬರುವಂಥ NPPA ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ನಮಗೆ 16%, 20% ಮಾರ್ಜಿನ್ ಕೊಟ್ಟಿದೆ, ಮೈನಸ್ ಎಕ್ಸೈಸ್ ಡ್ಯೂಟಿ ಕೊಟ್ಟಿದೆ. ಇವರು ಅದಕ್ಕೂ ಮೀರಿ ಕೊಡ್ತಾ ಇರಬೇಕಾದ್ರೆ ನಮ್ಮ ಕಸ್ಟಮರ್ಗೆ ಏನಾಗುತ್ತೆ, ಯಾರು ಕಮ್ಮಿ ಕೊಡ್ತಾರೋ ಅವ್ರ ಹತ್ರ ತೊಗೊಳ್ಳೋಂಥ ಸಹಜ ಅದು. ಬಟ್ ಅವ್ರಿಗೆ ಇದರ ಹಿಂದೆಗಡೆ ಇರೋಂಥ ಉದ್ದೇಶ ಏನೋ ಗೊತ್ತಿರೋದಿಲ್ಲ. ಇಲ್ಲಿ ಏನಾಗುತ್ತೆ, ನಮ್ಮ ರೋಡಲ್ಲಿ ಇರೋಂಥ ಕೆಮಿಸ್ಟ್ಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ಸಾಕಷ್ಟು ಬಾರಿ ನಾವು ಮನವಿ ಕೊಟ್ಟರೂ ಸಹ ಅವರು ಯಾವುದೇ ರೀತಿಯಾದಂಥ ಆ್ಯಕ್ಷನ್ ಮಾಡಿಲ್ಲ. ಅದಕ್ಕೋಸ್ಕರ ಅನಿವಾರ್ಯವಾಗಿ ನಾವು ಈ ಬಂದ್ಗೆ ನಾವು ಹೋಗ್ತಾ ಇದ್ದೀವಿ. ಒಂದು ಅಸೋಸಿಯೇಷನ್ ಅಂತ ಇದ್ದಾಗ 3 ಟೈರ್ ಸಿಸ್ಟಮ್ ಇದೆ ನಮ್ಮಲ್ಲಿ. AOCD, ಅದಕ್ಕೆ ಅಫಿಲಿಯೇಟೆಡ್ ಬಾಡಿ ಬಂದ್ಬಿಟ್ಟು KCDA, ಅದಕ್ಕೆ ಅಫಿಲಿಯೇಟೆಡ್ ಬಾಡಿ ಬಂದ್ಬಿಟ್ಟು BPRDF ಬೆಂಗಳೂರಲ್ಲಿ. ಇವರು ಏನೀಗ ನಾವು ಬೆಂಬಲ ಕೊಡಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಇವರುಗಳು ಅನೈತಿಕವಾದಂಥ ಅಸೋಸಿಯೇಷನ್ಗೆ ವಿರುದ್ಧವಾದಂಥ ಕೆಲಸಗಳು ಮಾಡಿ ಇಲ್ಲಿಂದ ತೆಗೆದಾಕ್ಪಟ್ಟಿರುವಂಥವ್ರು. ಈ ಥರ ಒಂದು ಬಂದು ಇನ್ನೊಂದು ಮತ್ತೊಂದು ಸಮಾಜಕ್ಕೆ ಬೇಕಾಗಿರೋ ಕೆಲಸಗಳಾಗಿದಾಗ ಈ ಥರ ಅಂತ ಒಂದು ಅನೈತಿಕವಾದಂಥ ಜನ ಈ ಥರ ಒಂದು ಅಪಪ್ರಚಾರಗಳನ್ನ ಮಾಡ್ತಾರೆ. ಇದನ್ನು ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ಕೊಡಗದಾಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮೆಟ್ರೋ ಬ್ಯೂರೋಯಿಂದ. ಲೋಕೇಶ್, ಈಗ ಈ ವಿಚಾರದಲ್ಲಿ ಗ್ರಾಹಕರಿಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ, ಗ್ರಾಹಕರಿಗೆ 30%ವರೆಗೂ ಕೂಡ ಕಡಿಮೆ ಸಿಗುತ್ತೆ ಅನ್ನೋದಾದರೆ, ಗ್ರಾಹಕರಿಗೆ ಎಲ್ಲಿ ಸಿಗುತ್ತೋ ಅಲ್ಲೇ ತಗೊಳ್ತಾರೆ. ಹಾಗಿದ್ದಾಗ ಇವರ ಲಾಭಕ್ಕೋಸ್ಕರ ಈಗ ಪ್ರತಿಭಟನೆ ಮಾಡಿ ಜನರಿಗೋಸ್ಕರ ತೊಂದರೆ ಯಾಕೆ ಕೊಡುವಂಥ ಪರಿಸ್ಥಿತಿ ಅಂತ? ಅರುಣ್, ಖಂಡಿತ ಇಲ್ಲಿ ಗ್ರಾಹಕರಿಗೆ ಆನ್ಲೈನಲ್ಲೂ ಕೂಡ ಅನುಕೂಲ ಆಗುತ್ತೆ. ಆದರೆ ಇಲ್ಲಿ ಒಂದಷ್ಟು ಹಳಿ ತಪ್ತಾ ಇದೆ. ಕಾನೂನು ವ್ಯವಸ್ಥೆ ಮತ್ತು ಕಾನೂನುಬದ್ಧವಾಗಿ ಮಾರಾಟ ಆಗ್ತಾ ಇಲ್ಲ ಎನ್ನುವಂಥದ್ದು ಕೂಡ ಅವರ ಆರೋಪ. ಪ್ರಮುಖವಾಗಿ ಮಾದಕ ಔಷಧಿಗಳನ್ನು ಡಾಕ್ಟರ್ಗಳ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಮಾರಾಟ ಆಗ್ತಾ ಇದೆ. ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥದ್ದು, ಅದನ್ನೇ ದೃಷ್ಟಿಕೋನವಾಗಿ ಇಟ್ಕೊಂಡು ಆನ್ಲೈನಲ್ಲಿ ಮಾರಾಟಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ರೀತಿಯಲ್ಲಿ ಇವರು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಆನ್ಲೈನ್ ಮಾರಾಟ ಕೂಡ ಗ್ರಾಹಕರಿಗೆ ಒಳ್ಳೆಯದಾಗ್ತಾ ಇದೆ, ಇವರಿಗೆ ಅನುಕೂಲ ಆಗ್ತಾ ಇಲ್ಲ ಅಂತೇಳಿ ಒಂದು ಆರೋಪ. ಆ ಕಾರಣಕ್ಕೋಸ್ಕರ ಆನ್ಲೈನ್ ಮಾರಾಟಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಈಗ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಈ ಹೋರಾಟಕ್ಕೆ ಒಂದಷ್ಟು ಸಂಘಟನೆಗಳ ಬೆಂಬಲವಿದೆ, ಒಂದಷ್ಟು ಸಂಘಟನೆಗಳ ಬೆಂಬಲವಿಲ್ಲ. ಅಖಿಲ ಭಾರತ ಔಷಧಿಗಳ ಮಾರಾಟಗಾರರ ಸಂಘ ಕರೆದಿರ್ತಕ್ಕಂಥ ಹೋರಾಟಕ್ಕೆ ಕರ್ನಾಟಕದ ಡ್ರಗ್ಗಿಸ್ಟ್ ಆ್ಯಂಡ್ ಕೆಮಿಸ್ಟ್ ಅಸೋಸಿಯೇಷನ್ ಅವರು ಬೆಂಬಲವನ್ನು ಕೊಟ್ಟಿರುವಂಥದ್ದು. ಈ ಬೆಂಬಲಕ್ಕೆ ಸುಮಾರು ಒಂದು 25,000 ಮೆಡಿಕಲ್ ಶಾಪ್ಗಳು ಬರ್ತವೆ, ಎಲ್ಲವೂ ಕೂಡ ಕ್ಲೋಸ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ
ಮತ್ತೊಂದು ಸಂಘಟನೆಯವರು ರಿಟೇಲರ್ ಆ್ಯಂಡ್ ಆರ್ಗನೈಸೇಷನ್ ಎನ್ನುವಂಥ ಫಾರ್ಮಾ ರಿಟೇಲರ್ ಆ್ಯಂಡ್ ಆರ್ಗನೈಸೇಷನ್ ಸಂಘಟನೆಯವರು ಅವರ ವ್ಯಾಪ್ತಿಗೂ ಕೂಡ 25,000 ಮೆಡಿಕಲ್ ಶಾಪ್ಗಳು ಬರ್ತವೆ. ಅವು ಕೂಡ ಕ್ಲೋಸ್ ಆಗೋದಿಲ್ಲ, ಎಲ್ಲವೂ ಕೂಡ ಓಪನ್ ಇರುತ್ತೆ. ನಾವು ನೈತಿಕ ಬೆಂಬಲವನ್ನು ಕೊಡ್ತೀವಿ. ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ಮಾರಾಟವನ್ನು ಮಾಡ್ತೀವಿ, ವ್ಯಾಪಾರವನ್ನು ಮಾಡ್ತೀವಿ ಅನ್ನುವಂಥದ್ದು ನಮ್ಮದು ಕೂಡ. ನಾವು ಮೊದಲೇ ಹೋರಾಟವನ್ನು ಮಾಡಿದ್ವಿ, ಆನ್ಲೈನ್ನಲ್ಲಿ ಔಷಧಿ ಮಾರಾಟಕ್ಕೆ ಕಡಿವಾಣ ಹಾಕಬೇಕು, ಅದನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ಹೋರಾಟವನ್ನು ಮಾಡಿದ್ವಿ. ಆ ಹೋರಾಟಕ್ಕೆ ಬೆಂಬಲ ಇದೆ. ಆದರೆ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ನಿಟ್ಟಿನಲ್ಲಿ ನಾವು ಮೆಡಿಕಲ್ ಶಾಪ್ಗಳನ್ನು ಕ್ಲೋಸ್ ಮಾಡಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಒಟ್ಟು 6 ಸಂಘಟನೆಗಳಿವೆ. ಈ ಒಂದು ಫಾರ್ಮಾಸಿಸ್ಟ್ನ ಸಂಘಟನೆಗಳು 6 ಫಾರ್ಮಾಸಿಸ್ಟ್ ಸಂಘಟನೆಗಳಲ್ಲಿ 4 ಫಾರ್ಮಾಸಿಸ್ಟ್ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿಲ್ಲ. ಅವರು ಮಾರಾಟವನ್ನು ಮಾಡ್ತೀವಿ ಎಂದಿನಂತೆ ಔಷಧಿಗಳು ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ 2 ಸಂಘಟನೆಯವರು ನಾವು ಕ್ಲೋಸ್ ಮಾಡ್ತೀವಿ, ಮಾರಾಟವನ್ನು ಮಾಡೋದಿಲ್ಲ, ಈ ರೀತಿ ಹೋರಾಟವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಗಮನ ತರೋದಕ್ಕೆ ಈಗ ಮುಂದಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದು ಪ್ರಮುಖವಾದಂಥದ್ದು, ಆಸ್ಪತ್ರೆ ಆವರಣದಲ್ಲಿ ಇರುವಂಥ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗೋದಿಲ್ಲ. ಮತ್ತು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳೇನಿವೆ ಅವು ಕೂಡ ಕ್ಲೋಸ್ ಆಗೋದಿಲ್ಲ. ಜನರಿಕ್ ಔಷಧಿ ಕೇಂದ್ರಗಳೇನಿವೆ ಅವು ಕೂಡ ಕ್ಲೋಸ್ ಆಗೋದಿಲ್ಲ. ಖಾಸಗಿ ಮೆಡಿಕಲ್ ಶಾಪ್ಗಳು ಮಾತ್ರ ಕ್ಲೋಸ್ ಆಗ್ತವೆ ಅನ್ನುವಂಥದ್ದು ಅದು ಕೂಡ 2 ಸಂಘಟನೆಯವರು. ಹಾಗಾಗಿ ಮೆಡಿಕಲ್ ಶಾಪ್ ಬಂದ ವಿಚಾರ ಸಕ್ಸಸ್ ಆಗುತ್ತಾ ಇಲ್ವಾ ಎನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಆ ಸಂಘಟನೆಗಳಲ್ಲೂ ಕೂಡ ಒಂದಷ್ಟು ಭಿನ್ನಾಭಿಪ್ರಾಯಗಳಿವೆ. ಸಾರ್ವಜನಿಕರಿಗೆ ತೊಂದರೆ ಮಾಡಬಾರ್ದು ಅಂತೇಳಿ 2-3 ಸಂಘಟನೆಯವರು ಮೆಡಿಕಲ್ ಶಾಪನ್ನು ಓಪನ್ ಮಾಡಿ ವ್ಯಾಪಾರ ಮಾಡಲಿಕ್ಕೆ ಅನುವು ಮಾಡಿಕೊಟ್ರೆ, ಮತ್ತು ಈಗ ಡ್ರಗ್ಗಿಸ್ಟ್ ಆ್ಯಂಡ್ ಕೆಮಿಸ್ಟ್ರಿ ಅವರು ನಾವು ಕ್ಲೋಸ್ ಮಾಡಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಒಂದು ಮೆಡಿಕಲ್ ಶಾಪ್ ಬಂದ್ಗೆ ಬೆಂಬಲ ಸಿಗದೆ ಹೋದರೆ, ಸರ್ಕಾರದಿಂದ ಸ್ಪಂದನೆ ಸಿಗದೆ ಹೋದರೆ ಮುಂದಿನ ಹೋರಾಟಕ್ಕೂ ಕೂಡ ಸಜ್ಜಾಗ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಕಾದು ನೋಡಬೇಕಾಗಿದೆ ನಾಳೆ ಎಷ್ಟರ ಮಟ್ಟಿಗೆ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗ್ತವಾ ಇಲ್ವಾ ಏನು ಅನ್ನೋದನ್ನು ನೋಡಬೇಕಾಗಿರುವಂಥದ್ದು. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹಾಗಿದ್ದಾಗ ಮೆಡಿಕಲ್ ಶಾಪ್ನವರು ಈ ಥರ ಮಾಡೋದಾದರೆ ಕಿರಾಣಿ ಅಂಗಡಿಯವ್ರು ಏನು ಮಾಡಬೇಕು? ರೇಷನ್ಗಳು, ಬಟ್ಟೆ ಅಂಗಡಿಯವ್ರು ಏನು ಮಾಡಬೇಕು? ಹೊರಗಡೆಗೆ ಸಿಗೋದಕ್ಕೂ ಅಲ್ಲಿ ಸಿಗೋದಕ್ಕೂ 50% 60% ಡಿಸ್ಕೌಂಟ್ ಅಲ್ವಾ? ಎಲೆಕ್ಟ್ರಿಕಲ್ ಗುಡ್ಸ್ನವ್ರು ಏನು ಮಾಡಬೇಕು? ಹಾಗಿದ್ದಾಗ ಆನ್ಲೈನಲ್ಲೇ ಸ್ಟಾಪ್ ಮಾಡಿಬಿಡ್ಬೇಕು. ಕಮಾನ್, ವ್ಯಾಪಾರ ವ್ಯಾಪಾರ